ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಹಸಿ ಅಲಸಂದೆ ಕಾಳಿನಿಂದ ವಡೆ ಮಾಡುವ ವಿಧಾನ. ಇದು ನೆನೆಸೋ ಅವಶ್ಯಕತೆ ಇಲ್ಲ, ಹಾಗೆ ಕೂಡ ಮಾಡ್ಬೋದು. ಇವಾಗ ನಾನು ಹಸಿ ಅಲಸಂದೆ ಕಾಳನ್ನು ತಗೊಂಡಿದ್ದೀನಿ. ಒಂದು 5 ಅಥವಾ 6 ಹಸಿಮೆಣಸಿನಕಾಯಿ ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಬಟ್ಟಲಷ್ಟು ಈರುಳ್ಳಿನ ತಗೊಂಡಿದ್ದೀನಿ. ಇವಾಗ ನಾನು ರುಬ್ಲಿಕ್ಕೆ ಹಾಕೋತಾ ಇದ್ದೀನಿ. ಹಸಿ ಶುಂಠಿ ಮತ್ತು 1 ಇಂಚಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ. 1 ಅಥವಾ 2 ನಾನು ಇಲ್ಲಿ ಉಂಡೆಯಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಮತ್ತು ಹಸಿಮೆಣಸಿನಕಾಯಿಯನ್ನು ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿ ರುಬ್ಲಿಕ್ಕೆ. ಇವಾಗ ನಾನು ಕಾಳನ್ನು ಕೂಡ ಹಾಕಿದ್ದೀನಿ. ಕಾಳು ಒಂದು ಬಟ್ಟಲಷ್ಟು ತಗೊಂಡಿದ್ದೀನಿ. ಇದು 4 ಜನ ಅಥವಾ 3 ಜನ ತಿನ್ನುವಷ್ಟು ಆಗುತ್ತೆ. ಅಂದರೆ ಯಾವ ಥರ ತಿಂತೀವಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ. ಇಲ್ಲಿ ಸುಮಾರು ವಡೆಗಳಾಗುತ್ತೆ, ಒಂದು 3 ಹಬ್ಬ ಆಗುತ್ತೆ. ಇವಾಗ ನಾನು ರುಬ್ಕೋತಾ ಇದ್ದೀನಿ. ಇದು ನೀರು ಹಾಕೋದೇ ರುಬ್ಕೋಬೇಕು. ಇವಾಗ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಯಾವುದೇ ತರಹ ಬೇರೆ ಥರದ ಸೊಪ್ಪನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡಿಲ್ಲ, ಹಾಗೆ ಮಾಡಿದ್ದೀನಿ. ತುಂಬ ರುಚಿಕರವಾದ ಹಾಗೆ ತುಂಬ ಪದಾರ್ಥಗಳನ್ನು ಹಿಡಿಯಲ್ಲ ಈ ಸ್ನ್ಯಾಕ್ಸು. ಆದ್ದರಿಂದ ಒಮ್ಮೆ ಮನೇಲಿ ಟ್ರೈ ಮಾಡಿ. ಈ ಥರ ನಾನು ಸ್ಪೂನಲ್ಲಿ ಚೆನ್ನಾಗಿ ತಿರುವಿ ನಾನು ಇಲ್ಲಿ ರುಬ್ಕೋತಾ ಇದ್ದೀನಿ. ಯಾಕಂದರೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಹಸಿ ಅಲಸಂದೆ ಕಾಳಾಗಿರೋದ್ರಿಂದ ಅದರಲ್ಲೇ ನೀರಿರುತ್ತೆ. ಈ ಥರ ಪೇಸ್ಟ್ ಮಾಡಿಕೊಂಡೆ ನಾನು. ಈ ಥರ ಪೇಸ್ಟ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನಾನು ಹಾಕಿ ಅದನ್ನು ಕರಿಬೇವಿನ ಸೊಪ್ಪನ್ನು ಕೂಡ ನಾನು ಒಂದು ಸ್ವಲ್ಪ ಹಾಕಿ, ಸ್ವಲ್ಪ ರುಬ್ಲಿಕ್ಕೆ ಹಾಕ್ಕೊಂಡಿದ್ದೆ, ಸ್ವಲ್ಪ ಇಡ್ಲಿಗೂ ಕೂಡ ಹಾಕಿ ನಾನು ಇವಾಗ ಹೆಚ್ಚಾಗಿ ನಾನು ಇಲ್ಲಿ ಈರುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಅದನ್ನೊಂದು ಸ್ವಲ್ಪ 10 ನಿಮಿಷಗಳ ಕಾಲ ನಾನು ನೆನೆಯಕ್ಕೆ ಬಿಟ್ಟಿದ್ದೀನಿ. 10 ನಿಮಿಷಗಳ ನೆನೆಯವರೆಗೆ ನಾನು ಇಲ್ಲಿ ಎಣ್ಣೆನ ಕಾಯಲಿಕ್ಕೆ ಬಿಟ್ಟಿದ್ದೆ. ಇವಾಗ ಕಾದಿದೆ. ಇವಾಗ ನಾನು ವಡೆ ಶೇಪಲ್ಲಿ ಅದೇ ಶೇಪಲ್ಲಿ ನಾನು ಇವಾಗ ವಡೆಯನ್ನು ಬಿಡ್ತಾ ಇದ್ದೀನಿ ಎಣ್ಣೆಯಲ್ಲಿ. ಚೆನ್ನಾಗಿ ಹಿಂದೆ ಮುಂದೆ ತಿರುವಿ ಚೆನ್ನಾಗಿ ಕಮ್ಮಿ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಬೇಯೋದು ಲೇಟಾಗಿತ್ತು, ಯಾಕಂದರೆ ಹಸಿ ಅಲ್ವಾ, ಅದಕ್ಕೆ ಈ ಥರ ಮನೆಯಲ್ಲಿ ಮಾಡಿ. ಯಾಕಂದರೆ ನಾವು ಹಳ್ಳಿ ಕಡೆ ಆದರೆ ಅಲಸಂದೆ ಕಾಳನ್ನು ಗಟ್ಟಿ ಅಲಸಂದೆ ಕಾಳು ಇರ್ತದಲ್ಲ, ಅದನ್ನು ನಾವು ನೆನೆಲಿಕ್ಕೆ ಹಾಕಿ ಅದನ್ನು ಬೇಳೆ ಮಾಡಿ ಅದೆಲ್ಲ ಸಿಪ್ಪೆ ತೆಗೆದು ಆಮೇಲೆ ನಾವು ವಡೆ ಮಾಡೋಕ್ಕೆ ಸಿದ್ಧವಾಗಿರುತ್ತೆ ಅದು ಬೇಳೆ. ಆದರೆ ಹಸಿ ಅಲಸಂದೆ ಕಾಳು ಆ ಥರ ಇಲ್ಲ. ಹಸಿಯಾಗಿರೋದ್ರಿಂದ ಈ ಥರ ಒಮ್ಮೆ ಮನೇಲಿ ಟ್ರೈ ಮಾಡಿ. ತುಂಬಾ ಅದೇ ಟೇಸ್ಟ್ ಕೂಡ ಕೊಡುತ್ತೆ ಇದು. ಇವಾಗ ಇನ್ನೂ ಒಂದು ಸ್ವಲ್ಪ ಮಿಕ್ಕಿರುವಂಥ ಹಿಟ್ಟನ್ನು ಸದಾ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಮನೇಲಿ ಒಮ್ಮೆ ಟ್ರೈ ಮಾಡಿ ಕೊಡಿ. ಹೇಗೆ ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಥರ ವಡೆ ಬಂತು, ನಿಮ್ಮ ಮನೇಲೂ ಕೂಡ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು. ಧನ್ಯವಾದಗಳು.